ಮೊದಲ ಪ್ರಶ್ನೆ, ಅಶೋಕನ ಯಾವ ಶಿಲಾಶಾಸನದಲ್ಲಿ ಮಹಿಷಮಂಡಲ ಎಂಬ ಉಲ್ಲೇಖ ಮೊದಲ ಬಾರಿಗೆ ಕಂಡುಬರುತ್ತದೆ? ಎ. ಮಸ್ಕಿ ಶಾಸನ, ಬಿ. ಬ್ರಹ್ಮಗಿರಿ ಶಾಸನ, ಸಿ. ನಿಟ್ಟೂರು ಶಾಸನ, ಡಿ. ಸನ್ನತಿ ಶಾಸನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಬ್ರಹ್ಮಗಿರಿ ಶಾಸನ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬ್ರಹ್ಮಗಿರಿಯಲ್ಲಿರುವ ಅಶೋಕನ ಶಿಲಾಶಾಸನದಲ್ಲಿ ಈ ಉಲ್ಲೇಖ ಕಂಡುಬರುತ್ತದೆ. ಐತಿಹಾಸಿಕವಾಗಿ ಮೈಸೂರು ಭಾಗವನ್ನು ಆ ಕಾಲದಲ್ಲಿ ಮಹಿಷಮಂಡಲ ಎಂದು ಕರೆಯಲಾಗುತ್ತಿತ್ತು. ಅಶೋಕನು ಇಲ್ಲಿಗೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಮಹಾದೇವ ಎಂಬ ಭಿಕ್ಷುಕನನ್ನು ಕಳುಹಿಸಿದ್ದನು ಎಂಬ ವಿಷಯವು ಇತಿಹಾಸದ ದಾಖಲೆಯಲ್ಲಿ ಲಭ್ಯವಿದೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಕೆಲವು ಮುಖ್ಯ ಅಂಶಗಳು ಇಲ್ಲಿವೆ. ಬ್ರಹ್ಮಗಿರಿ ಶಾಸನವು 1892ರಲ್ಲಿ ಬಿ. ಲೂಯಿಸ್ ರೈಸ್ ಅವರು ಪತ್ತೆ ಹಚ್ಚಿದರು. ಇದು ಕರ್ನಾಟಕದಲ್ಲಿ ದೊರೆತ ಅಶೋಕನ ಮೊದಲ ಶಾಸನವಾಗಿದೆ. ಮಸ್ಕಿ ಶಾಸನವು ಅಶೋಕನ ಹೆಸರನ್ನು ದೇವನಾಂ ಪ್ರಿಯ ಅಶೋಕ ಎಂದು ನೇರವಾಗಿ ಉಲ್ಲೇಖಿಸಿದ ಮೊದಲ ಶಾಸನವಾಗಿದೆ. ಕರ್ನಾಟಕದ ಈ ಎಲ್ಲ ಶಾಸನಗಳು ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿವೆ. ಎರಡನೆಯ ಪ್ರಶ್ನೆ, ಕದಂಬರ ಕಾಲದಲ್ಲಿ ಪೆರ್ಜುಂಕಾ ಎಂದರೆ ಯಾವ ರೀತಿಯ ತೆರಿಗೆಯಾಗಿತ್ತು? ಎ. ಭೂಕಂದಾಯ, ಬಿ. ಮಾರಾಟ ತೆರಿಗೆ, ಸಿ. ಸಾರಿಗೆ ಅಥವಾ ಸುಂಕ, ಡಿ. ವೃತ್ತಿ ತೆರಿಗೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಸಾರಿಗೆ ಅಥವಾ ಸುಂಕ. ಕದಂಬರ ಕಾಲದಲ್ಲಿ ಪೆರ್ಜುಂಕಾ ಎಂದರೆ ಹೇರು ಪ್ರಾಣಿಗಳ ಮೇಲೆ ಸಾಗಿಸುವ ಸರಕುಗಳ ಮೇಲೆ ವಿಧಿಸುತ್ತಿದ್ದ ಒಂದು ರೀತಿಯ ಸಾರಿಗೆ ತೆರಿಗೆ ಅಥವಾ ಸುಂಕವಾಗಿತ್ತು. ಇದನ್ನು ಹೆಚ್ಚಾಗಿ ವಾಣಿಜ್ಯ ಸರಕುಗಳ ಮೇಲೆ ವಿಧಿಸಲಾಗುತ್ತಿತ್ತು. ಮೂರನೆಯ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಮಹರ್ತಾರರು ಎಂದರೆ ಯಾರು? ಎ. ಸೈನ್ಯದ ಮುಖ್ಯಸ್ಥರು, ಬಿ. ಗ್ರಾಮದ ಹಿರಿಯರು ಅಥವಾ ಗ್ರಾಮದ ಸಭೆಯ ಸದಸ್ಯರು, ಸಿ. ಅರಮನೆಯ ಕಾವಲುಗಾರರು, ಡಿ. ವಿದೇಶಿ ರಾಯಭಾರಿಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಗ್ರಾಮದ ಹಿರಿಯರು ಅಥವಾ ಗ್ರಾಮದ ಸಭೆಯ ಸದಸ್ಯರು. ಆ ಕಾಲದಲ್ಲಿ ಹಳ್ಳಿಗಳ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಪ್ರಮುಖ ಅಥವಾ ಹಿರಿಯ ವ್ಯಕ್ತಿಗಳನ್ನು ಮಹರ್ತರರು ಎಂದು ಕರೆಯಲಾಗುತ್ತಿತ್ತು. ಇವರು ಗ್ರಾಮದ ನ್ಯಾಯ ತೀರ್ಮಾನ ಮತ್ತು ಇತರ ನಾಗರಿಕ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದರು. ನಾಲ್ಕನೆಯ ಪ್ರಶ್ನೆ, ಗಂಗವಂಶದ ಯಾವ ರಾಜನು ದತ್ತಕ ಸೂತ್ರ ಎಂಬ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾನೆ? ಎ. 1ನೇ ಮಾಧವ, ಬಿ. 2ನೇ ಮಾಧವ, ಸಿ. ದುರ್ವನೀತ, ಡಿ. ಶ್ರೀಪುರುಷ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. 2ನೇ ಮಾಧವ. ಪಶ್ಚಿಮ ಗಂಗವಂಶದ ಅರಸನಾದ 2ನೇ ಮಾಧವನು ದತ್ತಕ ಸೂತ್ರಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಇವನನ್ನು ದತ್ತಕ ಸೂತ್ರದ ವ್ಯಾಖ್ಯಾನಕಾರ ಎಂದು ಕರೆಯಲಾಗುತ್ತದೆ. ಐದನೆಯ ಪ್ರಶ್ನೆ, ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನು ತನ್ನ ಯಾವ ಬೆರಳನ್ನು ಮಹಾಲಕ್ಷ್ಮಿಗೆ ಅರ್ಪಿಸಿದ್ದನೆಂದು ಇತಿಹಾಸ ಹೇಳುತ್ತದೆ? ಎ. ಹೆಬ್ಬೆರಳು, ಬಿ. ತೋರು ಬೆರಳು, ಸಿ. ಕಿರುಬೆರಳು, ಡಿ. ಮಧ್ಯದ ಬೆರಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಕಿರುಬೆರಳು. ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನು ತನ್ನ ರಾಜ್ಯದ ಜನರನ್ನು ಬರಗಾಲ ಮತ್ತು ಸಾಂಕ್ರಾಮಿಕ ರೋಗಗಳಿಂದ ರಕ್ಷಿಸಲು ಕೊಲ್ಹಾಪುರದ ಮಹಾಲಕ್ಷ್ಮೀ ದೇವಿಗೆ ತನ್ನ ಎಡಗೈ ಕಿರುಬೆರಳನ್ನು ಅರ್ಪಿಸಿದನೆಂದು ಇತಿಹಾಸ ಮತ್ತು ಸಂಜಾನ್ ಶಾಸನ ತಿಳಿಸುತ್ತದೆ. ಆರನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಯಾವ ಅರಸನಿಗೆ ಗಜಬೇಟೆಗಾರ ಎಂಬ ಬಿರುದಿತ್ತು? ಎ. ಹರಿಹರ, ಬಿ. 1ನೇ ಬುಕ್ಕರಾಯ, ಸಿ. 2ನೇ ದೇವರಾಯ, ಡಿ. ಕೃಷ್ಣದೇವರಾಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. 2ನೇ ದೇವರಾಯ. ಗಜಬೇಟೆಗಾರ ಎಂದರೆ ಆನೆಗಳನ್ನು ಬೇಟೆಯಾಡುವವನು ಎಂದರ್ಥ. 2ನೇ ದೇವರಾಯನು ಸಂಗಮ ರಾಜವಂಶದ ಅತ್ಯಂತ ಶ್ರೇಷ್ಠ ದೊರೆ. ಆತನ ಶೌರ್ಯ ಮತ್ತು ಬೇಟೆಯಾಡುವ ಆಸಕ್ತಿಯನ್ನು ಗುರುತಿಸಿ ಈ ಬಿರುದನ್ನು ನೀಡಲಾಗಿತ್ತು. ಆತನನ್ನು ಪ್ರೌಢದೇವರಾಯ ಮತ್ತು ಇಮ್ಮಡಿ ದೇವರಾಯ ಎಂದು ಕರೆಯಲಾಗುತ್ತಿತ್ತು. ಏಳನೆಯ ಪ್ರಶ್ನೆ, ಹೊಯ್ಸಳರ ಕಾಲದ ಪ್ರಸಿದ್ಧ ಶಿಲ್ಪಿ ಜಕಣಾಚಾರಿ ಯಾವ ಊರಿನವರು ಎಂದು ನಂಬಲಾಗಿದೆ? ಎ. ಹಳೇಬೀಡು, ಬಿ. ಕೈದಾಳ, ಸಿ. ಬೇಲೂರು, ಡಿ. ಸೋಮನಾಥಪುರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಕೈದಾಳ. ಹೊಯ್ಸಳರ ಕಾಲದ ದಂತಕಥೆಯಾದ ಶಿಲ್ಪಿ ಜಕಣಾಚಾರಿ ಅವರು ತುಮಕೂರು ಜಿಲ್ಲೆಯ ಕೈದಾಳ ಗ್ರಾಮದವರು ಎಂದು ನಂಬಲಾಗಿದೆ. ಎಂಟನೆಯ ಪ್ರಶ್ನೆ, ಬಹಮನಿ ಸುಲ್ತಾನರ ಕಾಲದಲ್ಲಿ ತಬಕತ್ ಇ ಅಕ್ಬರಿ ಎಂಬ ಕೃತಿಯನ್ನು ಬರೆದವರು ಯಾರು? ಎ. ನಿಜಾಮುದ್ದೀನ್ ಅಹಮದ್, ಬಿ. ಫಿರಿಷ್ಟಾ, ಸಿ. ಅಮೀರ್ ಖುಸ್ರೋ, ಡಿ. ಅಬುಲ್ ಫಜಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ನಿಜಾಮುದ್ದೀನ್ ಅಹಮದ್.
ಈ ಕೃತಿಯು ಅಕ್ಬರನ ಆಳ್ವಿಕೆಯ ಕಾಲದಲ್ಲಿ ರಚಿತವಾದ ಒಂದು ಪ್ರಮುಖ ಐತಿಹಾಸಿಕ ಗ್ರಂಥವಾಗಿದ್ದು, ಇದರಲ್ಲಿ ಬಹುಮನಿ ಸುಲ್ತಾನನ ಇತಿಹಾಸದ ಬಗ್ಗೆ ಮಹತ್ವದ ಮಾಹಿತಿಗಳನ್ನು ನೀಡಲಾಗಿದೆ. 9ನೇ ಪ್ರಶ್ನೆ. ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಬ್ರಿಟಿಷರು ಸೋಲಿಸಿದ ನಂತರ ಎಲ್ಲಿ ಸೆರೆ ಇಟ್ಟಿದ್ದರು? ಎ. ಯರವಾಡ ಜೈಲು, ಬಿ. ಬೈಲಹೊಂಗಲ ಕೋಟೆ, ಸಿ. ಧಾರವಾಡ ಜೈಲು, ಡಿ. ಕಲ್ಲೂರು ಕೋಟೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಬೈಲಹೊಂಗಲ ಕೋಟೆ. ಚೆನ್ನಮ್ಮಳು ತನ್ನ ಜೀವನದ ಕೊನೆಯ 5 ವರ್ಷಗಳನ್ನು ಈ ಕೋಟೆಯಲ್ಲಿಯೇ ಕಳೆದರು ಮತ್ತು ಫೆಬ್ರವರಿ 21, 1829ರಲ್ಲಿ ಇಲ್ಲಿಯೇ ನಿಧನರಾದರು. ಬೈಲಹೊಂಗಲದಲ್ಲಿ ಅವರ ಸಮಾಧಿ ಮತ್ತು ಸ್ಮಾರಕವಿದ್ದು ಪ್ರತಿ ವರ್ಷ ಅಕ್ಟೋಬರ್ನಲ್ಲಿ ಅವರ ಶೌರ್ಯದ ನೆನಪಾಗಿ ಕಿತ್ತೂರು ಉತ್ಸವವನ್ನು ಆಚರಿಸಲಾಗುತ್ತದೆ. 10ನೆಯ ಪ್ರಶ್ನೆ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುವ ವಿದುರಾಶ್ವತ್ಥ ಘಟನೆ ನಡೆದ ವರ್ಷ ಯಾವುದು? ಎ. 1930, ಬಿ. 1938, ಸಿ. 1942, ಡಿ. 1924. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. 1938. ಈ ದುರಂತವು ಏಪ್ರಿಲ್ 25, 1938ರಂದು ನಡೆಯಿತು. ಬ್ರಿಟಿಷ್ ಪೊಲೀಸರು ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ನಡೆಸಿದ ಗುಂಡಿನ ದಾಳಿಯಲ್ಲಿ ಸುಮಾರು 35 ಜನರು ಹುತಾತ್ಮರಾದರು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಕರ್ನಾಟಕದ ಇತಿಹಾಸದ ರಸಪ್ರಶ್ನೆ ಮುಕ್ತಾಯವಾಯಿತು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸ್ಕೋರ್ ಎಷ್ಟು ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಕರ್ನಾಟಕ.